ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಗರಿಗರಿಯಾದ ಮೃದುವಾದ ಬೆಣ್ಣೆ ಮುರುಕು ಮಾಡೋದು ಯಾವ ತರ ಅಂತ ನೋಡೋಣ. ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿ ಆಗೂ ಇರುತ್ತೆ, ಸಾಫ್ಟ್ ಆಗೂ ಇರುತ್ತೆ. ಅದ್ರ ಜೊತೆ ಕರ್ಬೇವಿನ ಫ್ಲೇವರು ಇನ್ನೂ ಸಖತ್ತಾಗಿರುತ್ತೆ. ಮಕ್ಕಳ ಸ್ನ್ಯಾಕ್ಸ್ಗೆ ಮತ್ತೆ ಸಂಜೆ ಈವ್ನಿಂಗು ಟೈಮ್ ಪಾಸ್ಗೆ ಎಲ್ಲದಕ್ಕೂ ಸೂಟಬಲ್ ಆಗುವಂತಹ ಮೃದುವಾದ ಗರಿಗರಿಯಾದ ಚಕ್ಲಿ ಮುರ್ಕು ಅಂತಾನೂ ಅಂತಾರೆ. ನೋಡೋಣ ಬನ್ನಿ ಯಾವ ತರ ಮಾಡೋದಂತ. ಅಕ್ಕಿ ಹಿಟ್ಟು 10 ನಿಮಿಷದಲ್ಲಿ ಮಾಡ್ಕೊಬೋದು. ಅಕ್ಕಿ ಹಿಟ್ಟು 2 ಕಪ್ ತಗೊಂಡಿದ್ದೀನಿ. ಮತ್ತೆ ಕಡಲೆ ಪಪ್ಪು ಅಂತಾರೆ ಇದನ್ನ. ಕೆಲವರು ಮಾಮೂಲಿ ಬೇರೆ ತರ ಕರೀತಾರೆ. ನಾನು ಕಡಲೆ ಪಪ್ಪು ಅಂತಾನೆ ಹೇಳ್ತೀನಿ. ಅದನ್ನ ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಬೇಕು. ಕ್ಲೀನಾಗಿ ಗ್ರೈಂಡ್ ಮಾಡಿದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಜೀರಿಗೆ ಆದ್ಮೇಲೆ ಸ್ವಲ್ಪ ಉಪ್ಪು, ಅಂದ್ರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ಮತ್ತೆ ಖಾರದ ಪೌಡರು, ಎಳ್ಳು ಕೂಡ ಹಾಕೊಬೇಕು. ಇಲ್ಲಿ ನಾನು ಖಾರದ ಪೌಡರ್ 2 ಸ್ಪೂನ್ ಹಾಕೊಂತ ಇದ್ದೀನಿ. ಎಳ್ಳು ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಓಂ ಕಾಳು ಹಾಕಿದ್ರೆ ಸಖತ್ತಾಗಿರುತ್ತೆ. ಓಂ ಕಾಳು ಕೂಡ ಹಾಕಿದ್ದೀನಿ. ಮತ್ತೆ ಎಣ್ಣೆ ಒಂದ್ 2 ಸ್ಪೂನ್ ಹಾಕೊಬೇಕು. 2 ಸ್ಪೂನು ಎಣ್ಣೆ ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನ. ಎಣ್ಣೆ ಮತ್ತೆ ಇದು ಎಲ್ಲಾನು ಕ್ಲೀನಾಗಿ ಸ್ಪ್ರೆಡ್ ಆಗೋ ತರ ಮಿಕ್ಸ್ ಮಾಡ್ಕೊಬೇಕು. ಇದಕ್ಕೆ ಬಿಸಿ ನೀರು ಹಾಕೊಳ್ಳೋದೇನು ಬೇಕಾಗಿಲ್ಲ. ತಣ್ಣೀರೇ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಎಷ್ಟು ನೀರು ಬೇಕೋ ಅಷ್ಟು. ಮಾಮೂಲಿ ಚಪಾತಿ ಹಿಟ್ಟನ್ನ ಅದಕ್ಕೆ ಕಲ್ಸ್ಕೊಬೇಕು. ಇದ್ರ ಜೊತೆ ಎಳ್ಳು ಹಾಕಿದ್ದೀನಿ, ಆದ್ರೆ ತೋರ್ಸೋದನ್ನ ಮರ್ತಿದ್ದೀನಿ ನಾನಿಲ್ಲಿ. ಎಳ್ಳು ಕೂಡ ಹಾಕಿದ್ದೀನಿ, ಬಿಳಿ ಎಳ್ಳು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಬಿಳಿ ಎಳ್ಳು ಹಾಕೋದ್ರಿಂದ. ಕೆಲವರು ಕಪ್ಪು ಎಳ್ಳು ಹಾಕೊಂತಾರೆ, ಪರವಾಗಿಲ್ಲ, ಯಾವ್ದು ಬೇಕಾದ್ರೂ ಹಾಕೊಬೋದು. ಎಳ್ಳು ಅದ್ರದ್ದು ಏನಂತಾರೆ ಸಾರಾಂಶ ಇರುತ್ತೆ, ಅದು ಇದ್ದೇ ಇರುತ್ತೆ, ಅದು ಫ್ಲೇವರ್ ಇದ್ದೇ ಇರುತ್ತೆ. ಮತ್ತೆ ನೋಡಿ ಈ ತರ ಚಪಾತಿ ಹಿಟ್ಟು ತಗೊಂಡು ಮತ್ತೆ ಸಣ್ಣ ಸಣ್ಣದಾಗಿ ತಗೊಂಡು ಚಕ್ಲಿ ಒತ್ತೋಕೊಂತಿರುತ್ತಲ್ವಾ, ಚಕ್ಲಿ ಒತ್ತೋದು ಅದರಲ್ಲಿ ಹಾಕೊಬೇಕು. ಅದ್ರಲ್ಲಿ ಹಾಕೊಂಡು ಕ್ಲೀನಾಗಿ ಟೈಟ್ ಮಾಡ್ಕೊಬೇಕು ಇದನ್ನ. ಇಲ್ಲ ಅಂದ್ರೆ ಒಂಥರ ಪಟ್ ಅಂತ ಕಿತ್ತೋಗ್ಬಿಡುತ್ತೆ ಇದು. ಕ್ಲೀನಾಗಿ ಟೈಟ್ ಆಗಿ ಇದ್ ಮಾಡ್ಕೊಬೇಕು. ಚಕ್ಲಿ ಕೂಡ ಮಾಡ್ಕೊಬಹುದು ಇದ್ರಲ್ಲಿ, ಆದ್ರೆ ನಾನು ಇದಕ್ ಮಾಡಿಲ್ಲ. ಹಾಗಾಗಿ ಈ ತರ ಬಿಡಿ ಬಿಡಿಯಾಗಿ ಹಾಕೊಂತ ಇದೀನಿ. ಚಕ್ಲಿ ಬೇಕು ಅಂತಂದ್ರೆ ಒಂದು ಕವರ್ ಮೇಲೆ ಬಟರ್ ಪೇಪರ್ ಮೇಲೆ ಹಾಕೊಂಡು ಇದ್ ಮಾಡ್ಕೊಬೇಕು. ನೋಡಿ ಈ ತರ ಎಲ್ಲ ಗೋಲ್ಡನ್ ಬ್ರೌನ್ ಆದ್ಮೇಲೆ ತೆಗೆದ್ಬಿಡ್ಬೇಕು. ಕೆಲವೊಂದ್ಸರಿ ಅದು ಬೆಣ್ಣೆ ಮುರುಕು ತರ ಆಗೋದಿಲ್ಲ, ಅವಾಗ ನಾವೇ ಕೈಯಲ್ಲಿ ಪೀಸ್ ಮಾಡ್ಕೊಬೇಕು. ಮತ್ತೆ ಇಲ್ಲಿ ಫ್ರೆಶ್ ಆಗಿರುವಂತ ಕರ್ಬೇವಿನ ಸೊಪ್ಪು ತಗೊಂಡು ಅದನ್ನು ಕೂಡ ಎಣ್ಣೆಲಿ ಕರಿತಾ ಇದ್ದೀನಿ. ಅದೆಲ್ಲ ಕರ್ದಿದ್ದಾದ್ಮೇಲೆ ಅದ್ರ ಜೊತೆ ಮಿಕ್ಸ್ ಮಾಡ್ಬೇಕು. ಎತ್ಕೊಂಡ್ಬಿಡೋಣ ಸಾಕು ಎಣ್ಣೆಲಿ ಕರ್ದಿದ್ದು. ಸ್ಟವ್ ಆಫ್ ಮಾಡಿದ್ಮೇಲೆನೆ ನೀವು ಕರ್ಬೇವಿನ ಸೊಪ್ಪನ್ನ ಎಣ್ಣೆಲಿ ಹಾಕಿ, ಚೆನ್ನಾಗಿರುತ್ತೆ. ಯಾಕಂದ್ರೆ ಬಿಸಿ ಇರುತ್ತಲ್ಲ, ಜಾಸ್ತಿ ಇದ್ರೆ ಸೀದೋಗ್ಬಿಡುತ್ತೆ. ನೋಡ್ರಿ ರೆಡಿ ಆಯ್ತು ಗರಿಗರಿಯಾದ ಬೆಣ್ಣೆ ಮುರುಕು. ಟೇಸ್ಟ್ ಮಾಡಿ ಯಾವ ತರ ಇದೆ ಅಂತ ಹೇಳಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಫಾಲೋ ಕೂಡ ಮಾಡ್ರಿ, ಲೈಕ್ ಕೊಡ್ರಿ, ಶೇರ್ ಮಾಡಿ. ಥ್ಯಾಂಕ್ ಯು.